ಇವತ್ತು ಇಟ್ಕೆಂಬೇಳೆ ಹುಳಿ ತೋರಿಸ್ತಾ ಇದ್ದೀನಿ. ಇದು ಎರಡನೇ ಟೈಪು. ಫಸ್ಟ್ ಬರೀ ಪ್ಲೇನ್ ತೋರಿಸಿದ್ದೀನಿ, ಈ ಸತಿ ತರಕಾರಿ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಧನಿಯಾ, 4 ಚಕ್ಕೆ ಪೀಸುಗಳು, 4 ಲವಂಗ, ಒಂದೇ ಒಂದು ಏಲಕ್ಕಿ, ಅರ್ಧ ಕಪ್ಪು ಒಣ ಕೊಬ್ಬರಿ, ಅರ್ಧ ಕಪ್ಪು ಹಸಿ ಕೊಬ್ಬರಿ, ಮತ್ತು ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಚಿಕ್ಕ ಈರುಳ್ಳಿ, ಟೊಮೊಟೊ ಸ್ವಲ್ಪ ಬಾಡಿಸ್ಕೋಬೇಕು, ಹಿಂಗು ಇಷ್ಟು ಇದಕ್ಕೆ ಹಾಕಬೇಕಲ್ಲ ಮಸಾಲೆಗೆ. ಆಮೇಲೆ ಇದು ತರಕಾರಿ: ಆಲೂಗಡ್ಡೆ, ಚಿಕ್ಕುಡ್ಕಾಯಿ, ಬದನೆಕಾಯಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋದು. ಇದು 1 kg ಅವರೆಕಾಯಿ. ಸರ್, ಇವಾಗ ಈ ಕಡೆ ಮಸಾಲೆ ಹುರ್ಕೊತೀನಿ, ಈ ಕಡೆ ತರಕಾರಿ ಬೇಯಿಸೋದು. ಈ 3 ಒಟ್ಟಾಗಿ ಹಾಕ್ಕೊಂಡ್ಬಿಡ್ತೀನಿ: ಚಿಕ್ಕುಡ್ಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಸ್ವಲ್ಪ ನೀರು, ಉಪ್ಪು 1 ಸ್ಪೂನು, ಆಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕೋದು. ಮೇಲ್ಗಡೆ ನೀರಿನ ಪ್ಲೇಟಲ್ಲಿ ಮುಚ್ಚಿಡ್ತೀನಿ. ಪ್ಲೇಟಲ್ಲಿ ನೀರು ಹಾಕಿ 10 ನಿಮಿಷದಲ್ಲಿ ಬೆಂದೋಗುತ್ತಿದ್ದು. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಕಡಲೆಬೇಳೆ ಹಾಕ್ತಾಯಿದ್ದೇನೆ. ಎಲ್ಲ ಕೆಂಪಿಗೆ ಹುರ್ಕೊಬೇಕು. ಒಂದೇ 1 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ನೆಕ್ಸ್ಟ್ ಧನಿಯಾ, 1 ಸ್ಪೂನ್ ಜೀರಿಗೆ, 4 ಕಾಳು ಮೆಣಸು, ಗಸಗಸೆ, ಸ್ವಲ್ಪ ಹಿಂಗು. ಇದು ಪೂರಿಗೂ, ಚಪಾತಿಗೂ, ದೋಸೆಗೂ, ಮುದ್ದೆಗೂ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಕರ್ನಾಟಕ ಸ್ಪೆಷಲು. ಮತ್ತು 1 ಕಪ್ಪು ಬೇಡಿಗೆ ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ ಖಾರ ಬೇಕು ಅನ್ನೋದು 4 ಕಾಯಿ ಅದು ಹಾಕ್ಕೊಬೋದು. ನಾನು ಬರೀ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ 1 ಕೊಬ್ಬರಿ ಹಾಕ್ತಾಯಿದ್ದೀನಿ. ಆಗಿದೆ ಎಲ್ಲನೂ ಹುರ್ಕೊತಾ ಇದ್ದೀನಿ. ಅರ್ಧ ಈರುಳ್ಳಿ ಹುರಿಯೋದು, ಅರ್ಧ ಹಂಗೆ ಹಸಿದು ಹಂಗೆ ಹಾಕ್ತೀವಿ. 1 ಟೊಮೊಟೊ ಹಾಕ್ತಿದ್ದೀನಿ. ಇದರಲ್ಲೇ ಸ್ವಲ್ಪ ಹಸಿ ಕೊಬ್ಬರಿ, 2 ಸ್ಪೂನಷ್ಟು 1 ಕೊಬ್ಬರಿ ಹಾಕಿ ಹುರಿದು ಪೇಸ್ಟ್ ಮಾಡಿ ಮಸಾಲೆಗೆ ಹಾಕ್ತೀನಿ. 2 ಸ್ಪೂನ್ ಹಾಕ್ತೀನಿ. ನೋಡಿ, ಉದ್ದಿರೋದು ಹಾಕ್ತಾಯಿದ್ದೀನಿ. ಹುರಿದಿರೋದು ಟೊಮೊಟೊ, ಈರುಳ್ಳಿ, ಚೂರು ಅವರೆಕಾಳು ಬೆಂದಿರೋದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ರುಬ್ಬಿದ್ದಾದಮೇಲೆ ಅದು ಪುಡಿ ಇದಕ್ಕೆ ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಗ್ರೈಂಡ್ ಮಾಡಿ ಪುಳಿ ಒಳಗೆ ಹಾಕೋದು. ನೀಟಾಗಿ ಮಸಾಲೆ ರೆಡಿಯಾಗಿದೆ. ಇವಾಗ ಬೇಳೆ ಒಳಗೆ ಹಾಕ್ಬಿಟ್ಟು ಇವೆರಡು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಮತ್ತೆ ತುಪ್ಪದ ಒಗ್ಗರಣೆ ಕೊಡೋದು. ನೋಡಿ, 3/4 ಬೇಳೆ ಬೆಂದ ಮೇಲೆ ಮಸಾಲೆ ಹಾಕಿದ್ದೀನಿ. ನೋಡಿ, ಇದು ಕುದಿಯೋಷ್ಟೊತ್ತಿಗೆ ಪೂರ್ತಿ ಬೆಂದೋಗುತ್ತೆ, ಇಲ್ಲಾಂದರೆ ಕರ್ಗೋಗುತ್ತೆ ಅವರೆಕಾಳು. 3/4 ಬೆಂದ ತಕ್ಷಣ ಮಸಾಲೆ ಹಾಕಿದ್ದೀನಿ. ಬೆಂದಿರೋ ತರಕಾರಿ ಅದಕ್ಕೆ ಹಾಕಿರ್ತೀನಿ. ನೋಡಿ, ಬ್ಯೂಟಿಫುಲ್ ಅವರೆಕಾಳುಗಳು ರೆಡಿ ಆಗಿದೆ.